ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ದಂತವಕ್ರ, ವಿದೂರಥ ಮತ್ತು ರೋಮಹರ್ಷಣರ ಸಂಹಾರದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವೋತ್ತಮ ಪರಮಪುರುಷನು ತನ್ನ ಉನ್ನತ ಸ್ಥಾನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಸಮಸ್ಯೆಯನ್ನು ಬಿಡಿಸಿದನು. ಅವನು ಹೀಗೆ ಹೇಳಿದನು: ಮಗನು ತಂದೆಯ ದೇಹದಿಂದ ಬರುವುದರಿಂದ ಮಗನು ತಂದೆಯ ಪ್ರತಿನಿಧಿ ಎಂದು ವೇದಗಳ ಆದೇಶವಿದೆ. ಆದ್ದರಿಂದ ನನ್ನ ತೀರ್ಮಾನ ಇದು: ರೋಮಹರ್ಷಣ ಸೂತನ ಮಗ ಉಗ್ರಶ್ರವ ಸೂತನು ಇನ್ನು ಮುಂದೆ ತನ್ನ ತಂದೆಯ ಸ್ಥಾನವನ್ನು ಪಡೆದುಕೊಂಡು ಪುರಾಣಗಳ ಪ್ರವಚನವನ್ನು ಮುಂದುವರಿಸಲಿ. ರೋಮಹರ್ಷಣನಿಗೆ ದೀರ್ಘಾಯಸ್ಸು ಇರಲಿ ಎಂದು ನೀವು ಅಪೇಕ್ಷಿಸಿದ್ದರಿಂದ ಅವನಿಗೆ ಬದಲಾಗಿ ಅವನ ಮಗನು ಈ ವರವನ್ನು ಪಡೆಯುತ್ತಾನೆ. ನೀವು ಕೊಟ್ಟಿದ್ದ ವರವನ್ನು, ಎಂದರೆ ಯಾವುದೇ ತೊಂದರೆಯಿಲ್ಲದೆ ಎಲ್ಲ ಇಂದ್ರಿಯಗಳು ಸಂಪೂರ್ಣವಾಗಿ ಸಮರ್ಥವಾಗಿರುವಂತೆ ದೃಢಕಾಯದಲ್ಲಿ ದೀರ್ಘಾಯಸ್ಸನ್ನು ಉಗ್ರಶ್ರವನು ಪಡೆದುಕೊಳ್ಳುತ್ತಾನೆ. ಅನಂತರ ಬಲರಾಮನು ರೋಮಹರ್ಷಣನ ಮಗನಿಗೆ ವರವನ್ನು ಕೊಡುವುದಲ್ಲದೆ ತನ್ನಿಂದ ಬೇರೆ ಯಾವುದಾದರೂ ವರವನ್ನು ಕೇಳಬೇಕು, ಅದನ್ನು ತಾನು ಕೂಡಲೇ ನಡೆಸಿಕೊಡುತ್ತೇನೆ ಎಂದು ಸಾಧು ಸಂತರಿಗೆ ಮತ್ತು ಬ್ರಾಹ್ಮಣರಿಗೆ ಹೇಳಿದನು. ಹೀಗೆ ಪ್ರಭುವು ಸಾಮಾನ್ಯ ಕ್ಷತ್ರಿಯನ ಸ್ಥಾನದಲ್ಲಿ ನಿಂತು ರೋಮಹರ್ಷಣ ಸೂತನನ್ನು ಕೊಂದದ್ದಕ್ಕೆ ತಾನು ಯಾವ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೆಂದು ತಿಳಿಯದು ಅವರು ಕೊಟ್ಟ ಸಲಹೆಯನ್ನು ಸಂತೋಷವಾಗಿ ಒಪ್ಪಿಕೊಳ್ಳುತ್ತೇನೆ ಎಂದು ಸಾಧು ಸಂತರಿಗೆ ಹೇಳಿದನು. ಪ್ರಭುವಿನ ಉದ್ದೇಶವು ಬ್ರಾಹ್ಮಣರಿಗೆ ಅರ್ಥವಾಯಿತು. ತಮಗೆ ಉಪಯೋಗವಾಗುವಂತಹ ರೀತಿಯಲ್ಲಿ ಅವನು ತನ್ನ ಕೃತ್ಯಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬಹುದು ಎಂದು ಸೂಚಿಸಿದರು. ಅವರು ಹೀಗೆ ಹೇಳಿದರು: ಪ್ರಿಯ ಪ್ರಭುವೇ, ಬಲ್ವಲ ಎನ್ನುವ ರಾಕ್ಷಸನಿದ್ದಾನೆ. ಅವನು ಇಲ್ವಲನ ಮಗ ಮತ್ತು ಬಹಳ ಶಕ್ತಿಶಾಲಿಯಾದಂತಹ ರಾಕ್ಷಸ. ಅವನು ಯಜ್ಞ ಮಾಡುವ ಸ್ಥಳಗಳಿಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಂದು ಬಂದು ನಮ್ಮ ಯಜ್ಞ ಕಾರ್ಯಗಳಿಗೆ ಬಹಳ ವಿಘ್ನವನ್ನು ಉಂಟು ಮಾಡುತ್ತಾನೆ. ಆ ರಾಕ್ಷಸನನ್ನು ಕೊಲ್ಲಬೇಕೆಂದು ನಾವೆಲ್ಲ ನಿನ್ನನ್ನು ಪ್ರಾರ್ಥಿಸುತ್ತೇವೆ. ನೀನು ದಯವಿಟ್ಟು ಅವನನ್ನು ಕೊಂದರೆ ನಮ್ಮ ಅಭಿಪ್ರಾಯದಂತೆ ಪ್ರಾಯಶ್ಚಿತ್ತವಾಗುತ್ತದೆ. ರಾಕ್ಷಸನು ಆಗಾಗ ಇಲ್ಲಿಗೆ ಬಂದು ಕೀವು, ರಕ್ತ, ಮಲಮೂತ್ರಗಳು, ಮದ್ಯ ಮುಂತಾದ ಕೊಳಕು ವಸ್ತುಗಳನ್ನು ನಮ್ಮ ಮೇಲೆ ಎಸೆಯುತ್ತಾನೆ. ಇಂತಹ ಹೊಲಸನ್ನು ನಮ್ಮ ಮೇಲೆ ಹಾಕಿ ಈ ಪವಿತ್ರ ಸ್ಥಳವನ್ನು ಮೈಲಿಗೆ ಮಾಡುತ್ತಾನೆ. ಬಲ್ವಲನನ್ನು ಕೊಂದ ನಂತರ ನೀನು 12 ತಿಂಗಳ ಕಾಲ ತೀರ್ಥಯಾತ್ರೆಯನ್ನು ಮುಂದುವರಿಸಬಹುದು. ಹಾಗೆ ನೀನು ಕಲ್ಮಶದಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತೀಯೆ. ಇದು ನಮ್ಮ ಸಲಹೆ. ಬಲರಾಮನು ಬಲ್ವಲ ರಾಕ್ಷಸನನ್ನು ಎದುರಿಸಲು ಸಿದ್ಧ ಮಾಡಿಕೊಂಡನು. ಸಾಮಾನ್ಯವಾಗಿ ರಾಕ್ಷಸನು ಆ ಪವಿತ್ರ ಪ್ರದೇಶವನ್ನು ಆಕ್ರಮಣ ಮಾಡುತ್ತಿದ್ದ ಹೊತ್ತಿಗೆ ದೊಡ್ಡ ಸುಂಟರ ಗಾಳಿ ಏಳುತ್ತಿತ್ತು. ಇಡೀ ಆಕಾಶವು ಧೂಳಿನಿಂದ ತುಂಬಿ ಹೋಗುತ್ತಿತ್ತು ಮತ್ತು ವಾತಾವರಣದಲ್ಲೆಲ್ಲ ದುರ್ಗಂಧವು ತುಂಬುತ್ತಿತ್ತು. ಇದರ ನಂತರ ದುಷ್ಟ ರಾಕ್ಷಸ ಬಲ್ವಲನು ಮಲಮೂತ್ರಗಳನ್ನು, ಇತರ ಹೆಸಿಗೆ ವಸ್ತುಗಳನ್ನು ಯಾಗಮಂಟಪಕ್ಕೆ ಸುರಿಯಲು ಪ್ರಾರಂಭ ಮಾಡಿದನು. ಈ ಆಕ್ರಮಣದ ನಂತರ ಕೈಯಲ್ಲಿ ದೊಡ್ಡ ತ್ರಿಶೂಲವನ್ನು ಹಿಡಿದು ರಾಕ್ಷಸನೇ ಕಾಣಿಸಿಕೊಂಡನು. ಅವನು ಬೃಹದಾಕಾರದ ವ್ಯಕ್ತಿ. ಅವನ ಕಪ್ಪು ದೇಹವು ಇದ್ದಲಿನ ರಾಶಿಯಂತಿತ್ತು. ಅವನ ಕೂದಲು ಮತ್ತು ಗಡ್ಡ ಮೀಸೆಗಳು ತಾಮ್ರದಂತೆ ಕೆಂಪಗಿದ್ದವು. ಅವನ ಗಡ್ಡ ಮೀಸೆಗಳಿಂದಾಗಿ ಅವನ ಬಾಯಿಯು ಭಯಂಕರವಾಗಿ ಮತ್ತು ಅಪಾಯಕರವಾಗಿ ಕಾಣುತ್ತಿತ್ತು. ರಾಕ್ಷಸನನ್ನು ಕಾಣುತ್ತಲೇ ಬಲರಾಮನು ಅವನ ಮೇಲೆ ಆಕ್ರಮಣ ಮಾಡಲು ಸಿದ್ಧನಾದನು. ರಾಕ್ಷಸನನ್ನು ತುಂಡು ತುಂಡು ಮಾಡುವುದು ಹೇಗೆ ಎಂದು ಅವನು ಮೊದಲು ಯೋಚಿಸಿದನು. ಅವನು ತನ್ನ ಹಲಾಯುಧವನ್ನು, ಗದೆಯನ್ನು ಸ್ಮರಿಸಿಕೊಂಡನು. ಅವು ಕೂಡಲೇ ಕೈ ಸೇರಿದವು. ಬಲ್ವಲನು ಆಕಾಶದಲ್ಲಿ ಹಾರಾಡುತ್ತಿದ್ದನು. ಮೊದಲ ಅವಕಾಶವು ದೊರೆಯುತ್ತಲೇ ಬಲರಾಮನು ಅವನನ್ನು ಹಲಾಯುಧದಿಂದ ಕೆಳಕ್ಕೆಳೆದು ಗದೆಯಿಂದ ಅವನ ತಲೆಯನ್ನು ಜಜ್ಜಿ ಹಾಕಿದನು. ಬಲರಾಮನ ಹೊಡೆತದಿಂದ ರಾಕ್ಷಸನ ತಲೆಯು ಸೀಳಿತು. ಅವನ ಹಣೆಯಿಂದ ವಿಪುಲವಾಗಿ ರಕ್ತ ಸುರಿಯಿತು. ಅವನು ಗಟ್ಟಿಯಾಗಿ ಅರಚಲು ಪ್ರಾರಂಭಿಸಿದನು. ಹೀಗೆ ಧರ್ಮನಿಷ್ಠ ಬ್ರಾಹ್ಮಣರಿಗೆ ದೊಡ್ಡ ಪೀಡೆಯಾಗಿದ್ದ ರಾಕ್ಷಸನು ನೆಲಕ್ಕೆ ಬಿದ್ದನು. ಕೆಂಪು ಮಣ್ಣಿನ ಶಿಖರವಿರುವ ದೊಡ್ಡ ಬೆಟ್ಟವು ಸಿಡಿಲು ಎರಗಿದುದರಿಂದ ಉರುಳಿದಂತೆ ಅವನು ನೆಲಕ್ಕೆ ಉರುಳಿದನು. ಇದನ್ನು ಕಂಡ ನೈಮಿಷಾರಣ್ಯದ ನಿವಾಸಿಗಳಿಗೆ, ಸಾಧುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಬಹಳ ಸಂತೋಷವಾಯಿತು. ಅವರು ಬಲರಾಮನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿದರು. ಅವರು ಪ್ರಭುವಿಗೆ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದರು. ಬಲರಾಮನ ಯಾವ ಪ್ರಯತ್ನವೂ ವಿಫಲವಾಗುವುದಿಲ್ಲ. ರಾಕ್ಷಸನನ್ನು ಸೋಲಿಸಿದ ಇಂದ್ರ ಮಹಾರಾಜನಿಗೆ ಅಭ್ಯಂಜನ ಮಾಡಿಸುವಂತೆ ಸಾಧು ಸಂತರು, ಬ್ರಾಹ್ಮಣರು ಬಲರಾಮನಿಗೆ ವಿಧಿಪೂರ್ವಕ ಅಭ್ಯಂಜನವನ್ನು ಮಾಡಿಸಿದರು. ಅವರು ಬಲರಾಮನಿಗೆ ಬಹಳ ಶ್ರೇಷ್ಠವಾದ ಹೊಸ ವಸ್ತ್ರಗಳನ್ನು, ಆಭರಣಗಳನ್ನು ಕೊಟ್ಟು ಗೌರವಿಸಿದರು.
ಎಂದೂ ಬಾಡದೆ ಶಾಶ್ವತವಾದ ಮತ್ತು ಸೌಂದರ್ಯದ ಆಗರವಾದ ಕಮಲದ ಹೂವಿನ ವಿಜಯಮಾಲೆಯನ್ನು ಅವನಿಗೆ ಕೊಟ್ಟರು. ಈ ಘಟನೆಯ ನಂತರ ಬಲರಾಮನು ನೈಮಿಷಾರಣ್ಯದಲ್ಲಿದ್ದ ಬ್ರಾಹ್ಮಣರ ಅನುಮತಿಯನ್ನು ಪಡೆದು ಇನ್ನಿತರ ಬ್ರಾಹ್ಮಣರೊಂದಿಗೆ ಕೌಶಿಕಿ ನದಿಯ ತೀರಕ್ಕೆ ಹೋದನು. ಆ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಸರಯೂ ನದಿಯ ಕಡೆಗೆ ಹೋಗಿ ಅಲ್ಲಿಂದ ಪ್ರಯಾಣ ಮಾಡಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಾದ ಪ್ರಯಾಗಕ್ಕೆ ಹೋದನು. ಇಲ್ಲಿಯೂ ಅವನು ಸ್ನಾನ ಮಾಡಿ ಸ್ಥಳದಲ್ಲಿದ್ದ ಒಂದು ದೇವಾಲಯದಲ್ಲಿ ಪೂಜೆಯನ್ನು ಅರ್ಪಿಸಿ ವೈದಿಕ ಸಾಹಿತ್ಯದಲ್ಲಿ ಆದೇಶಿಸಿರುವಂತೆ ತನ್ನ ಪೂರ್ವಿಕರಿಗೂ ಋಷಿಗಳಿಗೂ ತರ್ಪಣವನ್ನು ಕೊಟ್ಟನು. ಕ್ರಮೇಣ ಅವನು ಪುಲಹ ಋಷಿಯ ಆಶ್ರಮವನ್ನು ತಲುಪಿ ಅಲ್ಲಿಂದ ಗೋಮತಿ ಮತ್ತು ಗಂಡಕಿ ನದಿಗಳ ಹತ್ತಿರ ಹೋದನು. ಅನಂತರ ಅವನು ವಿಪಾಶ ನದಿಯಲ್ಲಿ ಸ್ನಾನ ಮಾಡಿದನು. ಅನಂತರ ಅವನು ಶೋಣ ನದಿಯ ತೀರಕ್ಕೆ ಬಂದನು. ಅಲ್ಲಿ ಸ್ನಾನ ಮಾಡಿ ವೈದಿಕ ವಿಧಿಗಳನ್ನು ಆಚರಿಸಿದನು. ತನ್ನ ಪ್ರಯಾಣವನ್ನು ಮುಂದುವರಿಸಿ ಅವನು ಪ್ರಸಿದ್ಧವಾದ ಯಾತ್ರಾ ಕ್ಷೇತ್ರ ಗಯಾಕ್ಕೆ ಬಂದನು. ಇಲ್ಲಿ ಒಂದು ಪ್ರಸಿದ್ಧ ವಿಷ್ಣು ದೇವಾಲಯವಿದೆ. ತಂದೆ ವಸುದೇವನ ಮಾರ್ಗದರ್ಶನದಂತೆ ಅವನು ವಿಷ್ಣು ದೇವಾಲಯದಲ್ಲಿ ತನ್ನ ಪೂರ್ವಜರಿಗೆ ತರ್ಪಣವನ್ನು ಕೊಟ್ಟನು. ಇಲ್ಲಿಂದ ಗಂಗಾ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುವ ಮುಖಜ ಭೂಮಿಗೆ ಪ್ರಯಾಣ ಮಾಡಿದನು. ಈ ಪವಿತ್ರ ಕ್ಷೇತ್ರಕ್ಕೆ ಗಂಗಾಸಾಗರ ಎಂದು ಹೆಸರು. ಪ್ರತಿ ವರ್ಷವೂ ಪ್ರಯಾಗದಲ್ಲಿ ಮಾಘಮೇಳ ಎಂದು ಕರೆಯುವ ಉತ್ಸವದಲ್ಲಿ ಸಾಧು ಸಜ್ಜನರು ಸೇರುವಂತೆ ಇಲ್ಲಿಯೂ ಕೂಡ ಅದೇ ರೀತಿಯ ಉತ್ಸವ ನಡೆಯುತ್ತದೆ. ಸ್ನಾನವನ್ನು ಮತ್ತು ಶಾಸ್ತ್ರೋಕ್ತ ವಿಧಿಗಳನ್ನು ಗಂಗಾಸಾಗರದಲ್ಲಿ ಮುಗಿಸಿಕೊಂಡು ಬಲರಾಮನು ಮಹೇಂದ್ರ ಪರ್ವತದತ್ತ ಪ್ರಯಾಣ ಮಾಡಿದನು. ಇಲ್ಲಿ ಅವನು ಕೃಷ್ಣನ ಇನ್ನೊಂದು ಅವತಾರನಾದ ಪರಶುರಾಮನನ್ನು ಕಂಡನು. ತಲೆಬಾಗಿ ವಂದಿಸಿ ಅವನಿಗೆ ಗೌರವವನ್ನು ಸೂಚಿಸಿದನು. ಅನಂತರ ದಕ್ಷಿಣ ಭಾರತದ ಕಡೆಗೆ ಹೊರಟು ಗೋದಾವರಿ ನದಿ ತೀರಕ್ಕೆ ಬಂದನು. ಗೋದಾವರಿಯಲ್ಲಿ ಸ್ನಾನ ಮಾಡಿ ಶಾಸ್ತ್ರೋಕ್ತ ವಿಧಿಗಳನ್ನು ಮುಗಿಸಿಕೊಂಡು ವೇಣ, ಪಂಪ ಮತ್ತು ಭೀಮರಥಿ ನದಿಗಳ ತೀರಕ್ಕೆ ಹೋದನು. ಭೀಮರಥಿ ನದಿಯ ತೀರದಲ್ಲಿ ಸ್ವಾಮಿ ಕಾರ್ತಿಕೇಯನಿದ್ದಾನೆ. ಕಾರ್ತಿಕೇಯನ ದರ್ಶನ ಮಾಡಿ ಬಲರಾಮನು ಮಹಾರಾಷ್ಟ್ರದಲ್ಲಿರುವ ಶೈಲಪುರಕ್ಕೆ ಹೋದನು. ಶೈಲಪುರವು ಮಹಾರಾಷ್ಟ್ರ ಪ್ರಾಂತ್ಯದ ಅತ್ಯಂತ ದೊಡ್ಡ ಜಿಲ್ಲೆಗಳಲ್ಲಿ ಒಂದು. ದಕ್ಷಿಣ ಭಾರತದ ವೆಂಕಟಾಚಲಕ್ಕೆ ಹೋಗಿ ಅಲ್ಲಿ ಬಾಲಾಜಿಯ ದರ್ಶನವನ್ನು ಪಡೆದನು. ನಂತರ ವಿಷ್ಣು ಕಾಂಚಿಗೆ ಹೋದನು. ಅಲ್ಲಿಂದ ಕಾವೇರಿ ತೀರಕ್ಕೆ ಹೋದನು. ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ರಂಗಕ್ಷೇತ್ರವನ್ನು ತಲುಪಿದನು. ಪ್ರಪಂಚದಲ್ಲಿನ ಅತ್ಯಂತ ದೊಡ್ಡ ದೇವಾಲಯವು ರಂಗಕ್ಷೇತ್ರದಲ್ಲಿದೆ. ಅಲ್ಲಿನ ವಿಷ್ಣು ದೇವರು ರಂಗನಾಥ ಎಂದು ಪ್ರಸಿದ್ಧ. ವೃಂದಾವನದಲ್ಲಿಯೂ ಇಂತಹದೇ ಒಂದು ರಂಗನಾಥ ದೇವಾಲಯವಿದೆ. ಆದರೆ ಅದು ರಂಗಕ್ಷೇತ್ರದ ದೇವಾಲಯದಷ್ಟು ದೊಡ್ಡದಾಗಿಲ್ಲ. ವಿಷ್ಣು ಕಾಂಚಿಗೆ ಹೋಗುತ್ತಾ ಬಲರಾಮನು ಶಿವಕಾಂಚಿಗೂ ಭೇಟಿ ಕೊಟ್ಟನು. ರಂಗಕ್ಷೇತ್ರದಿಂದ ಮಧುರೈಗೆ ಪ್ರಯಾಣ ಮಾಡಿದನು. ಇದು ದಕ್ಷಿಣ ಭಾರತದ ಮಥುರಾ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿಂದ ಅವನು ಸೇತುಬಂಧಕ್ಕೆ ಹೋದನು. ಶ್ರೀರಾಮಚಂದ್ರನು ಭಾರತದಿಂದ ಲಂಕೆಗೆ ಸೇತುವೆಯನ್ನು ಕಟ್ಟಿದ ಸ್ಥಳ ಇದು. ಬಹಳ ಪವಿತ್ರ ಕ್ಷೇತ್ರ. ಇಲ್ಲಿ ಬಲರಾಮನು ಸ್ಥಳದ ಬ್ರಾಹ್ಮಣ ಆಚಾರ್ಯರಿಗೆ 10,000 ಗೋವುಗಳನ್ನು ದಾನ ಮಾಡಿದನು. ಶ್ರೀಮಂತನಾದವನು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿನ ವೈದಿಕರಿಗೆ ಕುದುರೆಗಳನ್ನು, ಗೋವುಗಳನ್ನು, ಆಭರಣಗಳನ್ನು ದಾನ ಮಾಡುವುದು ವೈದಿಕ ಪದ್ಧತಿ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸ್ಥಳದ ಬ್ರಾಹ್ಮಣ ಪುರೋಹಿತರಿಗೆ ಜೀವನಕ್ಕೆ ಅಗತ್ಯವಾದ ವಸ್ತುಗಳನ್ನೆಲ್ಲ ದಾನ ಮಾಡುವ ಈ ಪದ್ಧತಿಯು ಈ ಕಲಿಯುಗದಲ್ಲಿ ಕಡಿಮೆಯಾಗುತ್ತಿದೆ. ಶ್ರೀಮದ್ ಭಾಗವತದ ವರ್ಣನೆಗಳಿಂದ ಬಲರಾಮನು ವಿವಿಧ ಯಾತ್ರಾ ಸ್ಥಳಗಳಿಗೆ ಹೋದಾಗ ಅವನು ತಪ್ಪದೆ ವೈದಿಕ ಪದ್ಧತಿಯನ್ನು ಅನುಸರಿಸಿದನು ಎಂದು ಸ್ಪಷ್ಟವಾಗುತ್ತದೆ. ಸೇತುಬಂಧದಲ್ಲಿ ಗೋವುಗಳನ್ನು ಹಂಚಿ ಬಲರಾಮನು ಕೃತಮಾಲ ಮತ್ತು ತಾಮ್ರಪರ್ಣಿ ನದಿಗಳ ಕಡೆಗೆ ಪ್ರಯಾಣ ಮಾಡಿದನು. ಈ 2 ನದಿಗಳು ಪವಿತ್ರ ನದಿಗಳೆಂದು ಹೆಸರಾಗಿವೆ. ಬಲರಾಮನು ಎರಡರಲ್ಲಿಯೂ ಸ್ನಾನ ಮಾಡಿದನು. ಅಲ್ಲಿಂದ ಅವನು ಮಲಯ ಬೆಟ್ಟಕ್ಕೆ ಹೋದನು. ಈ ಮಲಯ ಬೆಟ್ಟವು ಮಲಯ ಬೆಟ್ಟಗಳು ಎಂದು ಕರೆಯುವ 7 ಶಿಖರಗಳಲ್ಲಿ ಒಂದು ಎಂದು ಹೇಳುತ್ತಾರೆ. ಮಹರ್ಷಿ ಅಗತ್ಯರು ಅಲ್ಲಿ ವಾಸವಿದ್ದರು. ಬಲರಾಮನು ಅವರನ್ನು ಕಂಡು ತಲೆಬಾಗಿ ಗೌರವಿಸಿದನು. ಋಷಿಯ ಆಶೀರ್ವಾದಗಳನ್ನು ಪಡೆದುಕೊಂಡು ಅವರ ಅನುಮತಿಯಿಂದ ಹಿಂದೂ ಮಹಾಸಾಗರದ ಕಡೆಗೆ ಹೊರಟನು. ಭೂಶಿಖರದ ತುದಿಯಲ್ಲಿ ದುರ್ಗಾದೇವಿಯ ಒಂದು ದೊಡ್ಡ ದೇವಾಲಯವಿದೆ. ಅಲ್ಲಿ ಆಕೆಗೆ ಕನ್ಯಾಕುಮಾರಿ ಎಂದು ಹೆಸರು. ಕನ್ಯಾಕುಮಾರಿ ದೇವಾಲಯಕ್ಕೆ ಶ್ರೀರಾಮಚಂದ್ರನು ಭೇಟಿ ಕೊಟ್ಟಿದ್ದನು. ಆದ್ದರಿಂದ ಈ ದೇವಾಲಯವು ಲಕ್ಷಾಂತರ ವರ್ಷಗಳ ಹಿಂದೆ ಇದೆ ಎಂದು ಅರ್ಥ. ಅಲ್ಲಿಂದ ಬಲರಾಮನು ಹಿಂದೂ ಮಹಾಸಾಗರದ ಅಥವಾ ದಕ್ಷಿಣ ಮಹಾಸಾಗರದ ತೀರ್ಥದಲ್ಲಿರುವ ಫಾಲ್ಗುಣ ತೀರ್ಥಕ್ಕೆ ಹೋದನು.
ವಿಷ್ಣುವು ಅನಂತ ಎನ್ನುವ ಅವತಾರವಾಗಿ ಅಲ್ಲಿ ಮಲಗಿರುವುದರಿಂದ ಫಾಲ್ಗುಣ ತೀರ್ಥವು ಪ್ರಸಿದ್ಧ. ಬಲರಾಮನ ತೀರ್ಥಯಾತ್ರೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.